ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮಾನ್ಯ ಎಂ ಬಿ ಪಾಟೀಲ್ರು ಈಗ ನಮ್ಮೊಟ್ಟಿಗೆ ಮಾತನಾಡ್ತಾರೆ, ಜಾನ್ ಆಗಿದ್ದಾರೆ. ಎಂ ಬಿ ಪಾಟೀಲ್ ಸರ್ ನಮಸ್ತೆ. ಚಂದನ್ ಶರ್ಮಾ ಮಾತಾಡ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ಚಂದನ್ ಶರ್ಮಾ, ಚೆನ್ನಾಗಿದ್ದೀರಿ? ಆಲ್ ಗುಡ್, ಆಲ್ ಫೈನ್, ಆಲ್ ಗುಡ್ ಸರ್. ಹೇಗಿದ್ದೀರಿ, ತಾವ್ ಹೇಗಿದ್ದೀರಿ ಸರ್? ಹೌ ಇಸ್ ಇಟ್ ಗೋಯಿಂಗ್? ಚೆನ್ನಾಗಿದೆ, ಹೇಳಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ವೆರಿ 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 ನೈಸ್. ಹಲೋ, ಹೇಳಿ ಚಂದನ್ ಶರ್ಮಾಜಿ ಪ್ಲೀಸ್. ಒಂದು ಏನು ಅಂತಂದ್ರೆ, ಎಲ್ಲ ಎಕ್ಸಿಟ್ ಪೋಲ್ಗಳಲ್ಲೂ ಕೂಡ ಕಾಂಗ್ರೆಸ್ಸು ಕರ್ನಾಟಕದ ಮಟ್ಟಿಗೆ ಮಾತಾಡ್ತಾ ಇದ್ದೀನಿ, ತುಂಬಾನೇ ಇಂಪ್ರೂವ್ ಆಗಿದೆ ಅನ್ನೋ ಥರದಲ್ಲಿ ಕಾಮನ್ ಮಿನಿಮಮ್ ಆಗಿ ಎಲ್ಲ ಎಕ್ಸಿಟ್ ಪೋಲ್ಗಳಲ್ಲೂ ಕೂಡ ಕಾಣ್ತಾ ಇದೆ. ತಮಗೆ ಅದಕ್ಕೆ ಕಾರಣ ಏನು ಅಂತ ಅನ್ಸುತ್ತೆ? ಗ್ಯಾರಂಟಿನಾ ಅಥವಾ ಮತ್ತೊಂದಾ ಏನು ಅಂತ ಅನ್ಸುತ್ತೆ ತಮಗೆ? ನೋಡಿ ಚಂದನ್ ಶರ್ಮಾಜಿ, ಅದನ್ನು ನೀವು ಹೇಳೋದು ಏನಿದೆಲ್ಲ ಇಂಪ್ರೂವ್ ಆಗಿದೆ ಕಾಂಗ್ರೆಸ್ ಅಂತ ಹೇಳಿ, ಅದನ್ನು ಕೂಡ ನಾವು ಸತ್ಯಕ್ಕೆ ದೂರವಾಗಿದ್ದಂಥದ್ದು. ನಾವು ಕಾಂಗ್ರೆಸ್ನವರು ಕನಿಷ್ಠ ಮಿನಿಮಮ್ 14 ಸೀಟಿಂದ 20 ಸೀಟನ್ನು ಪಡ್ಕೋತೀವಿ. ಈ ಏನು ಸಮೀಕ್ಷೆಗಳು ತೋರಿಸ್ತವೆ 3, 5, 6, 7, 8, ಇದನ್ನು ಕೂಡ ಸತ್ಯಕ್ಕೆ ದೂರವಾದಂಥದ್ದು. ಗ್ರೌಂಡ್ ರಿಯಾಲಿಟಿ ಏನಿದೆ, ಸತ್ಯಕ್ಕೆ ಏನು ಹತ್ತಿರ ಇದೆ, ನಾವು ಕನಿಷ್ಠ ಪಕ್ಷ ಇಲ್ಲಿ 14 ಸೀಟಿಂದ 20 ಸೀಟನ್ನು ಕರ್ನಾಟಕದಲ್ಲಿ ಪಡ್ಕೋತೀವಿ. ಅದಕ್ಕೆ ಕಾರಣ ನಾನು ಹೇಳ್ತೇನೆಲ್ಲ, ನಮ್ಮ ಗ್ಯಾರಂಟೀಸ್ ವಿಶೇಷವಾಗಿ ದೊಡ್ಡ ಪರಿಣಾಮ ಬೀರಿದಾವೆ. ಎರಡನೇದು, ಬಿಜೆಪಿ ವಾಸ್ ಅ ಡಿವೈಡೆಡ್ ಹೌಸ್. ಅದು ಬಹಳ, ಅಲ್ಲಿ ಒಂದು 10 ದ್ವಾರ ಬಾಗಿಲುಗಳಾಗಿತ್ತ ಮನೆಗೆ, ಅಲ್ಲಿ ಒಂದು ಕಡೆ ಒಂದು ಯೂನಿಟಿ ಇಲ್ಲ, ಒಂದು ಕಡೆ. ಎರಡನೇದಾಗಿ ನೀವು ಗಮನಿಸಿರ್ಬೋದು, RSS ನವರು ಎಲ್ಲಿನೂ ಕೂಡ ಪ್ರಚಾರ ಮಾಡಿಲ್ಲ ಈ ಸಲ, ಎಲ್ಲಿನೂ ಕೂಡ ಪ್ರಚಾರ ಮಾಡಿಲ್ಲ. ಈ ರಾಜ್ಯ ಅಷ್ಟೇ ಅಲ್ಲ, ಈ ದೇಶದಾಗ ಎಲ್ಲಿನೂ ಕೂಡ ಪ್ರಚಾರ ಮಾಡಿಲ್ಲ. ಹೀಗಾಗಿ ಇದೆಲ್ಲರೂ ನಾವು ಗಮನಿಸ್ತಾ ಇದ್ದೀವಿ. ಒಂದನೇದು, ನಮ್ಮ ಗ್ಯಾರಂಟಿ ಮತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿರುವಂತಹದ್ದು. ಕಳೆದ ಬಿಜೆಪಿ ಸರ್ಕಾರ ಏನಿತ್ತು ಚುನಾವಣೆಯಲ್ಲಿ, ಇವತ್ತು 40% ಸರ್ಕಾರ, ಇವತ್ತು ಬಹಳ ಕೆಟ್ಟ ಸರ್ಕಾರವನ್ನು ಇವತ್ತು ದಿವಸ ಏನೂ ಅಭಿವೃದ್ಧಿಯನ್ನು ಮಾಡದೆ ಒಂದೇ ಒಂದು ಮನೆಯನ್ನು ಕೂಡ ಕಟ್ಟಲಾದಂಥ ಸರ್ಕಾರ ದಿವಸ ನೋಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಕನಿಷ್ಠ ಪಕ್ಷ 14ರಿಂದ 20 ಸೀಟನ್ನು ಪಡ್ಕೊತೀವಿ ಕರ್ನಾಟಕ ಮಟ್ಟಿಗೆ ಹೇಳ್ಬೇಕಾದ್ರೆ. ಹಾಗಾದ್ರೆ ಎಕ್ಸಿಟ್ ಪೋಲ್ಗಳನ್ನ ಸಾರಾಸಗಟಾಗಿ ತಾವು ತಿರಸ್ಕರಿಸ್ತಾ ಇದ್ದೀರಿ. ಭಾರತದ ಮಟ್ಟಕ್ಕೆ ಬರೋದಾ? ನಿಶ್ಚಿತವಾಗಿ ನೀವು ಕರ್ನಾಟಕದ ಭಾರತ ಮಟ್ಟಕ್ಕೆ ಬಂದರೂ ಕೂಡ ತಾವು ಗಮನಿಸಿ, ಹೋದ ಸಲ ಏನಾಗಿತ್ತು, 2019ರಲ್ಲಿ ಪುಲ್ವಾಮಾ ಒಂದು ಘಟನೆ ನಡೀತು, ತದನಂತರ ಬಾಲಾಕೋಟ್ ಆಯಿತು, ರಾಷ್ಟ್ರೀಯತೆ ಭಾವನೆ ಬಂತು. ಹೀಗಾಗಿ ಬಿಜೆಪಿ 303 ಸೀಟ್ಗಳನ್ನು ಪಡ್ಕೊಂಡ್ರು. ಈ ಸಲ ಬಿಜೆಪಿ ಕನಿಷ್ಠ ಪಕ್ಷ 15ರಿಂದ 20 ಸೀಟನ್ನ ಉತ್ತರ ಪ್ರದೇಶದಲ್ಲಿ ಕಳ್ಕೋತಾರೆ. ಕರ್ನಾಟಕದಲ್ಲಿ ಒಂದು ಕನಿಷ್ಠ ಪಕ್ಷ 13 ಸೀಟನ್ನು ಕಳ್ಕೋತಾರೆ, 13ರಿಂದ 15. ಮಹಾರಾಷ್ಟ್ರದಲ್ಲಿ ಸುಮಾರು 15 ಸೀಟನ್ನು ಕಳ್ಕೋತಾರೆ. ರಾಜಸ್ಥಾನದಲ್ಲಿ 10 ಸೀಟನ್ನು ಕಳ್ಕೋತಾರೆ. ಹೀಗೆಲ್ಲ ಗಮನಿಸಿದಾಗ 300ರಲ್ಲಿ 70 ಸೀಟ್ ಇಲ್ಲೇ ಹೋಗ್ತದೆ. 70 ಸೀಟ್ ಇಲ್ಲೇ ಹೋದ್ರೆ 230 ಆಗ್ತಾರೆ. 250 ಸದಕ್ಕೆ ಬಿಜೆಪಿ ದಾಟೋದಿಲ್ಲ. ಸ್ವಂತ ಬಲದಿಂದ ಬಿಜೆಪಿ ಅದಕ್ಕೆ ಕೂಡ ಇವತ್ತು ಸಹ ರಾಷ್ಟ್ರದ 270 ಅಂಕವನ್ನು ದಾಟೋದಿಲ್ಲ ಅವರು. ಹೀಗಿರುವಾಗ ಅಲ್ಲಿನೂ ಕೂಡ ಇವತ್ತು ಈ 300, 305 ಅದನ್ನು ಕೂಡ ಆಗಲ್ಲ. ಇವತ್ತು 275 ಮಾಡ್ಬೇಕಂದ್ರೆ ಕಷ್ಟ ಇದೆ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇಂಡಿಯಾ ಅಲಯನ್ಸ್ ಪಾರ್ಟ್ನರ್ಸ್ ನ, ನಮ್ಮ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲರ ಜೊತೆನೂ ಕೂಡ ಮಾತನಾಡಿದ್ದಾರೆ. ಒಂದು ಸಿಚುವೇಶನ್ ಇವತ್ತು ಸಹ ಗಮನಿಸಿದ್ದಾರೆ, ಒಂದು ಸ್ಟಾಕ್ ತಗೊಂಡಿದ್ದಾರೆ. ಅಲ್ಲಿ 295 ಸೀಟನ್ನು ನಾವು ಪಡ್ಕೋತೀವಿ ಅಂತ ಹೇಳಿ ಒಂದು ಅಂದಾಜು ಅವರು ಕೂಡ ಮಾಡಿದ್ದಾರೆ. ಹೀಗಾಗಿ ಬಿಜೆಪಿ 300 ಸೀಟು, 325, 350 ಇದನ್ನು ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಈಗ ನೀವು ವೆರಿ ಕಾರಣ ಹೇಳ್ತಾ ಇದ್ದೀನಿ. ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಕರ್ನಾಟಕ. ಮಹಾರಾಷ್ಟ್ರದಲ್ಲಿ ನನ್ನ ನೆರೆ, ಮಹಾರಾಷ್ಟ್ರದಲ್ಲಿ ಸುಮಾರು 15ರಿಂದ 20 ಸೀಟ್ ಕಳ್ಕೋತಾರೆ. ಉತ್ತರ ಪ್ರದೇಶದಲ್ಲಿ 15-20 ಸೀಟ್ ಕಳ್ಕೋತಾರೆ. ಬಿಹಾರದಲ್ಲಿ ಕಳ್ಕೋತಾರೆ, ರಾಜಸ್ಥಾನದಲ್ಲಿ ಕಳ್ಕೋತಾರೆ, ಕರ್ನಾಟಕದಲ್ಲಿ ಕಳ್ಕೋತಾರೆ. ಹೀಗಾಗಿ 300 ಸೀಟ್ನೇ ಅವ್ರು ಪಡ್ಕೊಳ್ಳೋದು. 300 ಸೀಟ್ ಬಿಜೆಪಿ ಹೊಂದಿದ್ರು, ಅದು 230ಕ್ಕೆ ಬರ್ತದೆ. ಓಕೆ 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 ಇಂಟ್ರೆಸ್ಟಿಂಗ್. ಈಗ 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 ಯು ಆರ್ ಎ ವೆರಿ ಔಟ್ಸ್ಪೋಕನ್ ಪರ್ಸನ್. ಮತ್ತು ಔಟ್ರೈಟ್ಲಿ ನೀವು ಇಂಥದ್ದೇ ಅಂತ ನೇರವಾಗಿ ಖಂಡ ತುಂಡವಾಗಿ ಹೇಳ್ಬಿಡ್ತೀರಿ. ಹಾಗಾಗಿ ನನಗೊಂದು ಮಾತು ಹೇಳಿ, 14 ಸ್ಥಾನಗಳನ್ನ ನೀವು ಪಡ್ಕೊಳ್ತೀರಿ ಅಂತ ಹೇಳ್ತಾ ಇದ್ದೀರಲ್ಲ, ವಿಚಾರ್ ದೋಸ್ 14 ಕಾನ್ಸ್ಟಿಟ್ಯೂನ್ಸೀಸ್ ಮಿನಿಮಮ್. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ವಿಚಾರದ 14 ಕಾನ್ಸ್ಟಿಟ್ಯೂನ್ಸಿ ಬಹುತೇಕ ನೋಡಿಗ ಕೆಲವು ಕಡೆ ನಾನೀಗ ಹೇಳ್ಕೊತಿದ್ರೆ ನಿಮಗೂ ಸಮಯ ಮಹತ್ವದ, ನನಗೂ ಸಮಯ ಮಹತ್ವದಿದೆ. ಇವತ್ತು ಇಲ್ಲ, ನನಗೆ ಸಮಯ ಇದೆ, ನಿಮ್ಮ ಸಮಯದ ಮಹತ್ವವನ್ನು ನಾನು ಗೌರವಿಸ್ತೇನೆ. ಅಲ್ಲ, ನಿಮ್ಮ ಸಮಯದ ಮಹತ್ವವನ್ನು ನಾನು ಗೌರವಿಸ್ತೇನೆ. 14 ಸೀಟ್, 14ರಿಂದ 20 ಸೀಟ್ ಇಲ್ಲ ಹಾಗೆ ಅಂತ ನಾನು ಹೇಳೋದಲ್ಲ. ಇವತ್ತು ದಿವಸ ಮಿನಿಮಮ್ ನಾವು ಇವತ್ತು ದಿವಸ 14 to 20 ಸೀಟ್ಸ್, ನಾನು ಈ ಸೀಟು ಅಂದರೆ ತಪ್ಪಾಗ್ತದೆ. ಇವತ್ತು ದಿವಸ ಮಂಗಳೂರಿನಲ್ಲಿ ಕೂಡ ಇವತ್ತು ದಿವಸ, ಉಡುಪಿಯನ್ನು ಕೂಡ ಚೆನ್ನಾಗಿದೆ ನಮಗೆ. ಓಕೆ, ಬೆಂಗಳೂರಲ್ಲಿ ಕೂಡ ಇವತ್ತು ದಿವಸ 2 ಸೀಟ್ ಗೆಲ್ಲುವಂತ ಸಾಧ್ಯತೆಗಳಿದಾವೆ.
ಬೆಂಗಳೂರಿನಲ್ಲಿ ಓಕೆ. ಈಗ ಹೋಗ ಎಸ್ ಎಸ್ ಪ್ಲೀಸ್. ಓಕೆ, ವಿಚಾರ ಬೆಂಗಳೂರು ಸೆಂಟ್ರಲ್ ನಮ್ಮ ಗ್ಯಾರಂಟಿ ಓಕೆ. ಈಗ ಇವತ್ತು ಸಹ ಕೇಳಿ ಬ್ಯಾಂಗ್ಳೂರ್ ಸೌತ್ ಅಂತೂ ಅಫ್ಕೋರ್ಸ್ ಡೆಫಿನೆಟ್ ಆಗಿ ಇದೆ. ನಮ್ದು ಡಿ ಕೆ ಸುರೇಶ್ ಅಂತ ಗೆದ್ದೇ ಗೆಲ್ತಾರೆ, ಅದು ಪ್ರಶ್ನೆ ಇಲ್ಲ. ಅದು ಕೇಳಿ ಅವು 2 ಸೀಟ್ನಲ್ಲಿ ಕೂಡ ನಮಗೆ ಚಾನ್ಸಸ್ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.